ನೀವು ನೋಡ್ತಾ ಇದ್ದೀರಾ ಟಿವಿ9 ನ್ಯೂಸ್. ನಾನು ಸಾಹಿತ್ಯ. ಕೇಬಲ್ ಟೆಲಿವಿಷನ್ ಹಾಗೂ ಕನ್ನಡ ಮಾಧ್ಯಮದಲ್ಲಿ ಕೆಲಸ ನಿರ್ವಹಿಸುತ್ತಿರುವವರಿಗಾಗಿ ಕೇಬಲ್ ವಾರ್ತೆಯವರು ನೀಡಿದ ಪ್ರಶಸ್ತಿ ಪ್ರದಾನ ಸಮಾರಂಭ ಕಳೆದ ರಾತ್ರಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಿತು. ವಿಶೇಷ ಅಂದರೆ 4 ಪ್ರಶಸ್ತಿಗಳನ್ನು ಟಿವಿ9 ಬಾಚಿಕೊಂಡಿದೆ. ಅಲ್ಲಿ ಸಂಗೀತ ಸುಧೆ ಹರಿಯುತ್ತಿತ್ತು. ಪಳಪಳನೆ ಹೊಳೆಯುತ್ತಿದ್ದ ಬೆಳಕು ವೇದಿಕೆಯನ್ನ ರಂಗೇರಿಸಿತ್ತು. ಇದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕಂಡುಬಂದ ದೃಶ್ಯ. ಟೆಲಿವಿಷನ್ನಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದವರಿಗೆ ನೀಡಲಾಗುವ ಆಕ್ಟ್ ಟೆಲಿವಿಷನ್ ಕೇಬಲ್ ವಾರ್ತೆ ಟೆಲಿ ಪ್ರಶಸ್ತಿ ಪ್ರದಾನ ಸಮಾರಂಭದ ದೃಶ್ಯ ವೈಭವ ಇದು. ಈ ಬಾರಿ ಟಿವಿ9 ತಂಡ ಒಟ್ಟು 4 ಪ್ರಶಸ್ತಿಗೆ ಭಾಜನವಾಯಿತು. ಟಿವಿ9ನಲ್ಲಿ ಪ್ರಸಾರವಾಗೋ ಹೀಗೂ ಉಂಟೆ ಕಾರ್ಯಕ್ರಮ ಅತ್ಯುತ್ತಮ ವೀಕ್ಲಿ ಶೋ ಪ್ರಶಸ್ತಿಯನ್ನ ಬಾಚಿಕೊಂಡ್ರೆ ಅತ್ಯುತ್ತಮ ವಾರ್ತಾ ವಾಚಕರಾಗಿ ಹಮೀದ್ ಪಾಳ್ಯ ಆಯ್ಕೆಯಾದರು. ಪರದೆ ಮೇಲಿನ ಅತ್ಯುತ್ತಮ ಜೋಡಿಯಾಗಿ ರಾಧಿಕಾ ಮತ್ತು ರಂಗನಾಥ್ ಭಾರದ್ವಾಜ್ ಪ್ರಶಸ್ತಿ ಸ್ವೀಕರಿಸಿದರು. ಇನ್ನು ಸಖತ್ ಮಾತಿನ ಸಖತ್ ನಿರೂಪಣೆಗೆ ಗೌರೀಶ್ ಅಕ್ಕಿ ಅವರಿಗೆ ಅತ್ಯುತ್ತಮ ನಿರೂಪಕ ಪ್ರಶಸ್ತಿ ಲಭಿಸಿತು. ಟಿವಿ9 ತುಂಬಾ ಪಾಪ್ಯುಲರ್ ಆದಂತಹ ಕಾರ್ಯಕ್ರಮ ಸಖತ್ ಮಾತಿನ ನಿರೂಪಣೆಗೋಸ್ಕರ ಸಿಕ್ಕಿದೆ, ನಿಮಗೆಲ್ಲ ಗೊತ್ತಿರುವಂಥದ್ದು. ಸೊ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಪ್ರಶಸ್ತಿ ಸಂದಿರೋದಕ್ಕೆ. ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡಿದಾಗ ಯಾರಾದರೂ ಚೆನ್ನಾಗಿ ಮಾಡಿದೀನಿ ನೀನು ಅಂತ ಹೇಳಿದ್ರೆ ಅದು ತುಂಬಾ ಖುಷಿ ಆಗುವಂಥದ್ದು. ಆದ್ರೆ ಮುಖ್ಯವಾಗಿ ಇದಕ್ಕೆ ಕಾರಣ ಅಂತಂದ್ರೆ ನನ್ನ ಸಂಸ್ಥೆಯ ನನ್ನ ಸಹೋದ್ಯೋಗಿಗಳು. ಟಿವಿ9 ಸಂಸ್ಥೆಯಲ್ಲಿ ನಾನೊಬ್ಬ ಸೀನಿಯರ್ ಪ್ರೊಡ್ಯೂಸರ್ ಆಗಿದ್ದೀನಿ. ನನ್ನನ್ನು ಒಬ್ಬ ಬೆಸ್ಟ್ ನ್ಯೂಸ್ ಪ್ರೆಸೆಂಟರ್ ಅಂತ ಹೇಳಿ ಚೂಸ್ ಮಾಡಿದೆ. ಮೋಡಿ ಅವಾರ್ಡ್ ಕೊಟ್ಟಿರೋದಕ್ಕೆ ಐ ಆಮ್ ಸೋ ಹ್ಯಾಪಿ. ನಾನು ಆಕ್ಟ್ ಸಂಸ್ಥೆಯವರಿಗೆ ಅವಾಗಿದ್ದೀನಿ. ನನ್ನ ಸಂಸ್ಥೆಯ ನಾನೊಬ್ಬ ಬೆಸ್ಟ್ ನ್ಯೂಸ್ ಪ್ರೆಸೆಂಟರ್ ಆಗಿ ಆಯ್ಕೆಯಾಗಿರೋದಕ್ಕೆ ತುಂಬ ಖುಷಿಯಾಗಿದೆ ನನಗೆ. ಇನ್ನು ಭಾನುವಾರ ರಾತ್ರಿ 10ವರೆಗೆ ಪ್ರಸಾರವಾಗೋ ಹೀಗೂ ಉಂಟೆ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ವೀಕ್ಲಿ ಶೋ ಪ್ರಶಸ್ತಿ ಪಡೆದ ನಾರಾಯಣಸ್ವಾಮಿ ಅವರು ತಮ್ಮ ಸಂತಸ ಹಂಚಿಕೊಂಡ್ರು. ಮನೆ ಮಾತಾಗಿದೆ, ಮನದ ಮಾತಾಗಿದೆ, ಅದು ಮತ್ತಷ್ಟು ಹೆಚ್ಚಾಗ್ಲಿ ಅಂತ ಆಶಿಸ್ತೀನಿ. ತುಂಬಾ ಖುಷಿಯಾಗಿದೆ ಪ್ರಶಸ್ತಿ. ಯಾಕಂದ್ರೆ ನಾವು ಯಾವುದೇ ಅಪ್ಲಿಕೇಶನ್ ಹಾಕಿಲ್ಲ ಪ್ರಶಸ್ತಿ ಕೊಡಿ ಅಂತ, ಮೆಚ್ಚಿ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಪರದೆ ಮೇಲಿನ ಅತ್ಯುತ್ತಮ ಜೋಡಿ ಪ್ರಶಸ್ತಿಯನ್ನ ರಾಧಿಕಾ ಮತ್ತು ರಂಗನಾಥ್ ಭಾರದ್ವಾಜ್ ಅವರು ಮುಡಿಗೇರಿಸಿಕೊಂಡ್ರು. ಈ ಪ್ರಶಸ್ತಿ ಬಂದಿರೋದು ನಮಗಲ್ಲ, ಇದು ಟಿವಿ9ಗೆ. ಯಾಕಂದ್ರೆ ಇವತ್ತು ನಾವು ಏನು ಸಾಧನೆ ಮಾಡಿದೀವಿ ಅದೆಲ್ಲದೂ ಕೂಡ ಟಿವಿ9ಗೆ ಸೇರಬೇಕು. ಹ್ಯಾಟ್ಸ್ ಆಫ್ ಟು ಟಿವಿ9. ಇನ್ನೂ ಕೂಡ ಹೆಚ್ಚೆಚ್ಚು ನಾವು ಕೆಲಸ ಮಾಡಬೇಕು ಅನ್ನೋದು ಇದ್ರ ಮುಖಾಂತರ ಗೊತ್ತಾಗುತ್ತೆ. ಜೊತೆಗೆ ಅಂದ್ರೆ ಇದು ನಮಗೆ ಹೆಚ್ಚಿನ ಜವಾಬ್ದಾರಿನ ಈ ಪ್ರಶಸ್ತಿ ಕೊಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಕೂಡ ಪಾಲುದಾರರು ಈ ಪ್ರಶಸ್ತಿದು. ಈ ಪ್ರಶಸ್ತಿ ಖಂಡಿತ ರಂಗನಾಥ್ ಹೇಳ್ದಂಗೆ ಟಿವಿ9 ಹೋಗಬೇಕು. ಈ ಪ್ರಶಸ್ತಿ ತಗೊಂಡು ನಮ್ಗೆ ಏನಂದ್ರೆ ಮತ್ತಷ್ಟು ಎಚ್ಚರಿಕೆಗಳನ್ನ ಕೊಡ್ತಾ ಇದೆ. ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು. ಖಂಡಿತ ಒಳ್ಳೊಳ್ಳೆ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಮುಂದುವರಿತೀವಿ. ಕಾರ್ಯಕ್ರಮದಲ್ಲಿ ರಘು ದೀಕ್ಷಿತ್ ಅವರ ಹಾಡು ಗುನುಗುಣಿಸುತ್ತಿತ್ತು. ಕಾರ್ಯಕ್ರಮದಲ್ಲಿ ನೆರೆದಿದ್ದವರಿಗೂ ಸಖತ್ ಮನರಂಜನೆ ಕೂಡ ಸಿಕ್ತು. ಹರ್ಷವರ್ಧನ್, ಟಿವಿ9 ಬೆಂಗಳೂರು. ಟಿವಿ9 ನ್ಯೂಸ್ ಮುಂದುವರಿಯುತ್ತೆ.